ನಾನು ಈ 100 ಪ್ಲೇಸ್ನ ಗೂಗಲ್ ಅರ್ತ್ ಅಲ್ಲಿ ನೋಡಿದೆ, ಆದ್ರೆ ಈ ಜಾಗಕ್ಕೆ ಹೋಗಕ್ಕೆ ಯಾವುದೇ ರೋಡ್ ಇಲ್ಲ. ಆದ್ರೆ ಇಲ್ಲಿ ಒಂದು ಮನೆ ಐತೆ, ಆದ್ರೆ ಒಂದು ದೇವಸ್ಥಾನ ಐತೆ, ಒಂದು ರೇಷ್ಮೆ ಕೇಂದ್ರ ಐತೆ, ಒಬ್ಬ ವ್ಯವಸಾಯ ಮಾಡೋಷ್ಟು ಜಮೀನು ಐತೆ. ಅಲ್ಲಿ ಒಬ್ರು ವಾಸವಾಗಿಲ್ಲ. ಬನ್ನಿ ಹೇಗಿದೆ ಅಂತ ನೋಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ಗೈಸ್, ನಾನು ಮ್ಯಾಪಲ್ಲಿ ತೋರಿಸಿರಂಗೆ ಇವಾಗ ಹಿಟ್ಟಿಂಗ್ ಮಾಡೋಕ್ಕೆ ಇವಾಗ ರೂಟ್ ಹಿಂಗೈತೆ. ಸುತ್ತಮುತ್ತ ಇಲ್ಲಿ ಸ್ವಲ್ಪ ರೂಟ್ ಹಿಂಗೈತೆ, ಅಂದರೆ ಗಿಡಗಳಿದೆ. ಇಲ್ಲಿ ಯಾರು ಜನ ಓಡಾಡಲ್ಲ. ಬನ್ನಿ ಹೋಗೋದ ಮುಂದೆ. ಇವಾಗ ಅವ್ರ ರೋಡ್ ಅಂತೂ ಇಲ್ಲ. ಈ ಸ್ವಲ್ಪ ಪಕ್ಕದಲ್ಲಿ ಏನೋ ಇದೆ, ಕಾಂಪೌಂಡ್ ಎಲ್ಲ ಗೊತ್ತಿಲ್ಲ, ಮನೆ ಥರ ಇತ್ತು. ಬರೀ ಆ ಮನೇಲಿ ಎಕ್ಸ್ಪ್ಲೋರ್ ಮಾಡೋಣ. ಗೊತ್ತಿಲ್ಲ ಮನೆ ಐತೆ ಇಲ್ವಾ ಅಂತ, ಆದರೆ ಮ್ಯಾಪಲ್ಲಿ ಕ್ಲೀನಾಗಿ ತೋರಿಸ್ತೈತೆ ಮನೆ ಐತೆ ಅಂತ. ಇಲ್ಲಿ ಸೌಂಡು ಗಜ 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 ಅಂತ ಐತೆ. ಇದು ರೂಟ್ ಹಿಂಗೈತೆ. ಇವಾಗ ರೂಟ್ ಅಂತೂ ಇಲ್ವೇ ಇಲ್ಲ. ಇಲ್ಲಿ ಕಸ ಕಸ ಅಂತ ಸೌಂಡ್. ಇಲ್ಲೂ ನವಿಲ್ ಐತೆ ಗೈಸ್, ಸೌಂಡ್ ಕೇಳಿಸ್ತೈತೆ ಅನ್ಕೋತೀನಿ. ಗೈಸ್ ಇಲ್ಲಿ ಸ್ವಲ್ಪ ಹತ್ರ ಬಂದು ಸಕ್ನಾ ತೆಂಗಿನ ಮರಗಳೈತೆ. ಲೈಟಾಗಿ ಮನೆ ಕಾಣಿಸ್ತೈತೆ. ಇಲ್ಲಿ ಮನೆ ಐತೆ, ತೆಂಗಿನ ಮರ ಐತೆ. ಹಿಂಗೆ ಮುಂದೆ ಹೋಗೋಣ. ಬೆಂಕಿ ಹಚ್ಬಿಟ್ಟಿದ್ದಾರೆ. ರೂಟೆಲ್ಲ ಹಿಂಗೈತೆ ಗೈಸ್. ಇಲ್ಲಿ ದೇವಸ್ಥಾನ ಐತೆ ನೋಡಿ. ಇಲ್ಲಿ ದೇವಸ್ಥಾನ, ಮರ, ಆದರೆ ಜನ ಮಾತ್ರ ಯಾರೂ ಇಲ್ಲ. ರೋಡ್ ನೋಡಿ ಹಿಂಗೈತೆ, ಫುಲ್ ಸತ್ತೆ. ಬನ್ನಿ ಹೋಗೋಣ ಮುಂದೆ. ಬೋರ್ವೆಲ್ ಐತೆ, ದೇವಸ್ಥಾನ ಐತೆ, ಮನೆ ಐತೆ. ನಾನು ಇಲ್ಲಿದ್ದೀನಿ. ವಾವ್, ಯಾವ ದೇವಸ್ಥಾನ ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದರೆ ಇಲ್ಲಿ ಬೋರ್ವೆಲ್ ಐತೆ, ಲೆಫ್ಟಲ್ಲಿ ದೇವಸ್ಥಾನ ಐತೆ, ಮರ ಐತೆ. ಯಾರು ಗೊತ್ತಿಲ್ಲ. ಸುತ್ತಮುತ್ತ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಅದೇ ಹತ್ಕೊಂಡೈತೋ ಗೊತ್ತಿಲ್ಲ. ಚಪ್ಪಲಿ ಬರೋಣ ಫಸ್ಟ್. ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ. ಯಾರ ಬರ್ತಾರಲ್ಲ, ಯಾರ ಬರ್ಬೋದು. ಈ ದೇವಸ್ಥಾನ ನೋಡಿ. ಗೈಸ್ ಇದು ಬಂದು ಮುನೇಶ್ವರನ ದೇವಸ್ಥಾನ. ಇಲ್ಲೇ ಬೋರ್ಡ್ ಇದೆ. ಇದು ಕಟ್ಟಿರೋದು 1993. 1993 ಕಟ್ಟಿರೋದು. ಆದ್ರೆ ಈಗ ಜನ ಬರ್ತಾರೆ. ಅದೇ ಫ್ಯಾಮಿಲಿಯಲ್ಲಿ ಬರ್ಬೋದು ಅನ್ಕೋತೀನಿ. ಆದರೆ ನನಗೆ ಏನೂ ಗೊತ್ತಿಲ್ಲ. ಪೂಜೆ ಎಲ್ಲ ಮಾಡಿದ್ದಾರೆ, ಹೂವು ಹಾಕಿದ್ದಾರೆ. ಇಲ್ಲಿ ಕಾಣಿಸುತ್ತೆ ಹೂವು ಹಾಕಿದ್ದಾರೆ. ಇಲ್ಲ, ಇವಾಗ ದೇವಸ್ಥಾನ ಕಂಪ್ಲೀಟ್ ಆಯಿತು. ಇವಾಗ ಮುಂದೆ ಹೋಗೋಣ ಬನ್ನಿ. ಅದೇ ಬನ್ನಿ, ಇವಾಗ ಮನೆ ಇತ್ತಲ್ಲ, ಮನೆಗೆ ಎಂಟ್ರಿ ಆಗೋಣ. ಅದು ಅಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲೇ ಸ್ವಲ್ಪ ಜಾಗ ಆಯಿತು. ಇವಾಗ ಮನೆ ಒಳಗಡೆ ಎಂಟ್ರಿ ಆಗೋಣ. ಸತ್ಯಗಳಿದೆ, ನೋಡ್ಕೋಬೇಕು. ಎಸ್, ಮನೆ ಹಿಂಗೈತೆ. ಇಲ್ಲೊಂದು ಡೋರ್ ಐತೆ, ಇಲ್ಲೊಂದು ಡೋರ್ ಇದೆ. ಎಂಟ್ರಿ ಆಗೋಣ. ಫಸ್ಟು ಆಮೇಲೆ ಮೆಟ್ಟಿನೇ ಇದೆ. ಫಸ್ಟ್ ಮನೆ ಒಳಗೆ ಹೋಗೋಣ. ಓಂ ನಮಃ ಶಿವಾಯ. ಬಸ್ ಮನೆ ಎಂಟ್ರಿ ಅದೇ ನನ್ನ ಇದೆಯಾ ಗೈಸ್. ಅಡುಗೆ ಮನೆ ಇದೆ, ಕಾಣಿಸುತ್ತಾ? ಇದು ಅಡುಗೆ ಮನೆ, ಇದು ಬತ್ಲು ಮನೆ. ಅಡುಗೆ ಮನೆ, ಬತ್ಲು ಮನೆ, ಫೋಟೋ ಇದೆ. ಇದು ರೂಮ್ ನೋಡಿ ಹಿಂಗಿದೆ. ಎಲ್ಲ ಕ್ಲೀನ್ ಮಾಡಿದ್ದಾರೆ, ಗಲೀಜೇನಿಲ್ಲ. ಅದರಿಂದ ಮುಂದಕ್ಕೆ ಹೋಗೋಣ. ಕಬೋರ್ಡ್ ಇದೆ, ಲೋಟ ಇದೆ. ಆ ರೂಮ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಬರೋಣ. ಹೋಗೋಣ ಬನ್ನಿ. ಹೌದಾ, ಎಷ್ಟು ಡೋರೇ ಮುರಿದಾಕ್ಬಿಟ್ಟಿದ್ದಾರೆ ಇಲ್ಲಿ.
ಇಲ್ಲಿ ಏನೇನೋ ಇದೆ. ಇದು ರೂಮು. ಎಲೆಕ್ಟ್ರಿಸಿಟಿ ಎಲ್ಲ ಐತೆ ಗುರು. ಇದು ಕರೆಂಟ್ ಎಲ್ಲ ಇದೆ. ಇವಾಗ ಆಚೆ ಬಂದೆ. ಈಗ ಬನ್ನಿ ಮೇಲ್ಗಡೆ ಹೋಗೋಣ. ತೆಂಗಿನ ಮರದಲ್ಲಿ ಒಂದೂ ಇಲ್ಲ ಕಾಯಿ ಇಲ್ಲ. ಈಗ ನೆಕ್ಸ್ಟ್ ಮುಂದೆ ಹೋಗೋಣ. ಮಾರ್ನಿಂಗ್ ಮೇಲೆ ಹೋಗೋಣ. ಇದೆಲ್ಲ ಮೀಟ್ರ್ ಬೋರ್ಡ್ ಅನ್ಕೋತೀನಿ. ಇದು ಎನರ್ಜಿ ಇದು ಎಲ್ಲ 3 ಮೀಟ್ರ್ ಬೋರ್ಡ್ ಕಿತ್ತಾಕಿದ್ದಾರೆ. ನುಗ್ಗೆ ಸುತ್ತ ಮರ ಐತೆ. ಬನ್ನಿ ಈಗ ಮೇಕ್ಕೆ ಹೋಗೋಣ. ಮೇಕೋರೆ ವ್ಯೂ ಹಿಂಗೈತೆ. ಮೇಲೆ ಬಂದರೆ ಪೀಸ್ಫುಲ್ಲಾಗಿ ಜಾಗ ಐತೆ. ಇನ್ನೊಂದು ತೋಟ ಅನ್ಕೋತೀನಿ. ಇದು ಫುಲ್ ತೆಂಗಿನ ಮರ ಇಟ್ಟಿದ್ದಾರೆ. ಅವ್ರು ಯಾರು ವ್ಯವಸಾಯ ಮಾಡ್ತಾರೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ. ಅವ್ರು ಎಷ್ಟು ವರ್ಷದಿಂದ ಪಾಳು ಬಿದ್ದಿತ್ತೆ ಗೊತ್ತಿಲ್ಲ. ತೆಂಗಿನ ಮರ ನೋಡ್ರಿ ಎಲ್ಲ. ಇದು ಒಂದು ಕೋಟೆ ಥರ ಕಟ್ಟಿದ್ದಾರೆ. ಅಂದರೆ ಅವಾಗ ಹಳೆ ಕಾಲದಲ್ಲಿ ಕೆಮ್ಮಣ್ಣು ಹಾಕಿ ಕಲ್ಲು ಹಾಕಿ ಅವರೇ ಜೋಡಿಸ್ಕೊ ಕಟ್ಟಿರೋದು. ಅರೆ ಇದು ಕಟ್ಟಬೇಕಾದ್ರೆ ಅದು ಇರುತ್ತೆ. ಆದರೆ ಇಲ್ಲೇ ನೋಡ್ಕೊಳ್ಬೇಕಲ್ಲ. ಅಲ್ಲೂ ಅಷ್ಟೇ ರೂಮು ಎಲ್ಲ ಕಾಣಿಸ್ಬೋದು ನಿಮಗೆ. ಬನ್ನಿ ಹಂಗೆ ಹಿಂದೆ ಹೋಗೋಣ. ಇಷ್ಟು ಫುಲ್ ಟಾಪು. ಒಂದು ಟೈಮಲ್ಲಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇರೋ ಜಾಗ ಇದು ಅನಿಸುತ್ತೆ. ಆದರೆ ವ್ಯವಸಾಯ ಮಾಡಿಕೊಂಡು ಬೆಂಗಳೂರಲ್ಲಿ ಇಂಥ ಜಾಗದಲ್ಲಿ ಪೀಸ್ಫುಲ್ಲಾಗಿ 2 ಫ್ಯಾಮಿಲಿ ಇರಬೇಕು ಅನ್ಕೋತೀನಿ. ಯಾಕಂದರೆ 2 ಡೋರ್ ಮನೆ ಇದೆ, 2 ಮನೆ ಇದೆ. ಆಮೇಲೆ ಒಂದು ದೇವಸ್ಥಾನ ಐತೆ. ಕಾಪಾಡೋಕ್ಕೆ ದೇವ್ರು ಐತೆ. ಇವ್ರು ನೆಮ್ಮದಿಯಾಗಿದ್ದಾರೆ. ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಆದರೆ ಇವಾಗ ಯಾರೂ ಇಲ್ಲ. ಗುಂಡಕ್ಕೆ ಹಂಗೆ ಮುಂದೆ ಹೋಗ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಮುಂದೆ ಹೋಗೋಣ. ಇಲ್ಲೇ ಜಾಗ ಹಿಂಗೆ ಎಕ್ಸ್ಪ್ಲೋರ್ ಮಾಡೋಣ. ಸ್ವಲ್ಪ ಆಗೆಲ್ಲ ಫುಲ್ ಸುಟ್ಟ ಹಾಕ್ಬಿಡ್ರಲ್ಲ. ಅಷ್ಟೇ. ಇಲ್ಲಿ ಇರೋದು ಒಂದು ಮನೆ, ಒಂದು ದೇವಸ್ಥಾನ, ತೋಟ. ಅರೆ ಮ್ಯಾಪಲ್ಲಿ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ನಾನು ಹೆಂಗೆ ತೋರಿಸುತ್ತೆ ಅಲ್ಲಿಗೆ ಬಂದಿದ್ದೀನಿ ನೋಡಿ. ಮನೆ ಅದೇ. ವಾ ಗೈಸ್, ಈ ಸಂಧಿ ಒಂದು ಮನೆ ಇದೆ. ಒಳಗಡೆ ಹೋಗ್ಬೋದು. ಫುಲ್ ಸತ್ಯಗಳು ಬೆಳ್ಕೊಬಿಡೈತೆ ನೋಡ್ರಿ. ಇಲ್ಲಾಂದ್ರೆ ಹೋಗ್ಬೋದಿತ್ತು. ಬನ್ನಿ ಮುಂದೆ ಹೋಗೋಣ. ಹೊಡ್ತಾ ಇದ್ದೀನಿ. ಇದು ಲಾಸ್ಟ್ ವ್ಯೂ. ಬನ್ನಿ ಹೊರಡೋದ. ಗೈಸ್ ಅಲ್ಲೇ ಸ್ವಲ್ಪ ಮುಂದೆ ಬರ್ತಿದ್ದೋ. ಆಗಲೇ ಹೋಗೋ ಟೈಮಲ್ಲಿ ನಮಗೆ ಕಾಣಿಸಿಲ್ಲ. ಇದು ಹಸುದೊಂದು ಸುತ್ತ ಮೂಳೆ. ಇದು ನೋಡಿ, ಹಸು ಮೂಳೆ ಫುಲ್ ಒಣಗೋಗ್ಬಿಡೈತೆ ಅಪ್ಪ. ಇವಾಗ ಇನ್ನು ಮುಂದೆ ಏನೇನೋ ಕಾಣಿಸ್ತೈತೆ. ಹಸು ಮೂಳೆ, ದೇವಸ್ಥಾನ, ಮನೆ, ತೋಟ, ಇಲ್ಲಿ ನಡ್ಕೋಗಿ ದಾರಿ, ಹಾವು ಕಾಣಿಸ್ತು. ಅದು ಸ್ಟಾರ್ಟಿಂಗಲ್ಲೇ ಅದು ಆ ವಿಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ನವಿಲು ಐತೆ. ಈ ರೋಡಲ್ಲಿ ಬಂದಿದ್ದು. ಅಲ್ಲಿ ಹೋಗಿದ್ದ ನಾವು. ಅಲ್ಲಿಂದ ಬಂದು ಇಲ್ಲಿ ಆಪೋಸಿಟ್ಗೆ ಇನ್ನೊಂದು ರೋಡ್ ಐತೆ ಈ ಕಡೆ. ಅಲ್ಲಿ ಹೋಗೋಣ ಮುಂದೆ. ಅಲ್ಲಿ ಏನಾಯ್ತು ಅಂದರೆ ಸೇಮ್ ಅದೇ ಥರ ಮನೆಗಿದೆ ಪಾಳಾಗಿರೋದು. ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಹೆಂಗೈತೆ ನಾನು ಹೋಗಿಲ್ಲ ನಾನು. ಬನ್ನಿ ಇವಾಗ ಹೋಗೋದಾ. ರೂಟ್ ಹಿಂಗಿದೆ. ಈಗ ಅಲ್ಲೋಗಿದೆ ನಿಮ್ಗೆ ತೋರಿಸ್ತಾರ. ಅದು ಅಪೋಸಿಟೇ ಇದೈತೆ. ಆದರೆ ಸ್ವಲ್ಪ ಇದು ಅದು ಸ್ವಲ್ಪ ಜಾಸ್ತಿ ನಡಿಬೇಕು. ಈಗ ಅಷ್ಟೊಂದಿಲ್ಲ. ಇಲ್ಲೇ ಕಾಣಿಸ್ತೈತೆ ಅನ್ಕೋತೀನಿ. ಹಾಂ ಅಲ್ಲಿ ಹೋಗೋಣ ಬನ್ನಿ. ದಾರಿನೂ ಐತೆ ನೋಡಿರಿ. ಯಾರೋ ದಾರಿ ಮಾಡಿದ್ದಾರೆ ಮಂದಿಂದ. ಹೇಗೆ ದಾರಿ ಹೋಗೋಣ. ಹೆಂಗೆ ಈ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ಆರು ವಾಯ್ಸ್ ಕೇಳಿಸ್ತೈತೆ ಅನ್ಕೋತೀನಿ. ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಹೊಸ ಮೈಕ್ ಹಾಕಿದೆ ಅಂದ್ಬಿಟ್ಟು ಮೆತ್ತಗೆ ಮಾತಾಡ್ತಿದ್ದೆ. ಇಲ್ಲಿಂದ ರೆಕಾರ್ಡ್ ಆಗುತ್ತೆ ಅಂತ. ಯಾರ ಇರ್ತಾರ ಇಲ್ಲಿ.
ಪ್ರಕಾರ ಬರೀ ಗಾಡಿ ಹೋಗಿದೆ ಅನ್ಕೋತೀನಿ ಇಲ್ಲಿ. ಇದು ಹಂಗೆ ಖಾಲಿ ಆಗೈತೆ ಗೈಸ್. ಇಲ್ಲ ಗ್ಲಾಸ್ ಎಲ್ಲ ಹೊಡೆದಾಕ್ತಾರೆ ಕಿಟಕಿ. ಇಲ್ಲಿ ನೋಡ್ರಿ, ಹಿಂಗೆ ಕಿಟಕಿ ಎಲ್ಲ ಹೊಡ್ಕೊಂಡು ಇಲ್ಲಿ ಬೀಗ ಹಾಕಿದ್ದಾರೆ ಡೋರ್ಗೆ. ಹೋಗಿ ಜಾಗ ಆಯ್ತಾ? ಇದೇನಿದು? ರೇಷ್ಮೆ ವಿಭಾಗ ಬೆಂಗಳೂರು ವಿಶ್ವವಿದ್ಯಾಲಯ ಗೈಸ್. ಇದು ರೇಷ್ಮೆ ಹುಳದು ಕ್ಲೋಸ್ ಆಗೈತಿದ್ದು. ನೀವು ಹೊಡೆ ಹೋಗೋಣ ಹೆಂಗೈತೆ ಅಂತ. ಸ್ವಲ್ಪ ಭಯಂಕರ ಹೋಗೈತೆ ನೋಡ್ರಿ. ಇಲ್ಲಿ ಎಲ್ಲ ಕತ್ಲೆ ಜನಕ್ಕೆ ಹೋಗೋಣ. ಎಷ್ಟು ವರ್ಷ ಹಳೆಯಾಗಿರ್ಬೋದು ಅದು. ಇಂಥ ಜಾಗನ ಹುಡುಕಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಗೈಸ್. ಒಂದು ಸೆಕ್ತಾ ನೋಡ್ರಿ ಇಲ್ಲಿ, ಡುಡ್ ನಾಟ್ ಡಿಸ್ಟರ್ಬ್. ಏನು ಸ್ವಲ್ಪ ಭಯಂಕರ ಹೋಗೈತೆ. ಗೈಸ್ ಇದೆಲ್ಲ ಯಾಕೋ ಬೆಂಕಿ ಎತ್ಕೊಬಿಟ್ಟೈತಲ್ಲ. ಇದು ವಾಯ್ಸ್ ಯಾಕೋ ಕೇಳಿಸ್ತೈತೆ. ಇದೆಲ್ಲ ಬೆಂಕಿ ಎತ್ಕೊಬಿಟ್ಟಿದೆ. ಬನ್ನಿ ಈಗ ಮುಂದೆ ಹೋಗೋಣ. ಮುಂದೆ ಎಲ್ಲ ಪೂರ್ತಿ ಮನೆ ಎಲ್ಲ ಆ ರೇಷ್ಮೆ ಕೇಂದ್ರ ಪೂರ್ತಿ ನೋಡ್ರಿ ಹೆಂಗಿದೆ. ಒಂದು ಟೈಮಲ್ಲಿ ಬೆಂಗಳೂರಿಗೆ ರೇಷ್ಮೆ ಕೇಂದ್ರ ಆಗಿರೋದು, ಇವಾಗ ಫುಲ್ಲು ಖಾಲಿ ಆಗಿದೆ. ಇಲ್ಲಿಂದ ಫುಲ್ಲು ಫಾರೆಸ್ಟ್ ಕಾಣಿಸ್ತಾಯ್ತಾ. ಇವತ್ತು ಬರೀ ನಾವು ಸುಟ್ಟೋಗಿರೋ ಜಾಗಕ್ಕೆ ಬಂದಿದ್ದೀವಿ. ಒಂದು ಪ್ಲೇಸ್ ನೋಡ್ದು, ಆ ಪ್ಲೇಸು ಸುಟ್ಟೋಗೈತೆ. ಈ ಪ್ಲೇಸಿಗೆ ಬಂದು ಇದು ಸುಟ್ಟೋಗೈತೆ. ಆದರೆ ಇಲ್ಲಿ ಯಾರೋ ಬಂದು ಹೋಗಿದ್ದಾರೆ, ಡುಡ್ ನಾಟ್ ಡಿಸ್ಟರ್ಬ್ ಅಂತ ಬರ್ದೋಗಿದ್ದಾರೆ. ಬನ್ನಿ ಇಲ್ಲಿಂದ ಹೊರಗಡೆ ಹೋಗೋಣ ಹೆಂಗೈತೆ ಅಂತ. ಹೊರಗಡೆ ಬಂದರೆ ಸುತ್ತ ಸತ್ಯಗಳು ಬೆಳ್ಕೊಬಿಟ್ಟಿದೆ. ಸುತ್ತ ಸರೌಂಡಿಂಗ್ ಮಾಡ್ಬೋದಿತ್ತು. ಇದು ರೇಷ್ಮೆ ಕೃಷಿಯ ಒಂದು ಕೇಂದ್ರ ವಿದ್ಯಾಲಯ. ಫುಲ್ ಸುಟ್ಟು ಹೋಗಿರುತ್ತೆ. ಬನ್ನಿ ಇಲ್ಲಿಂದ ನೆಕ್ಸ್ಟ್ ಮುಂದೆ ಹೋಗೋಣ. ನಮ್ಮ ಪ್ರಕಾರ ಇದೇ ಥರ ಪ್ಲೇಸ್ ಆಗಿರೋದು ಇನ್ನೂ ಬೇಜಾನಿರುತ್ತೆ. ನಾವು ಅದನ್ನು ಹುಡುಕಿ ತಂದು ನಿಮಗೆ ತೋರಿಸೋಣ.